ವಿಜ್ಞಾನದ ತತ್ವಗಳನ್ನು ನಿತ್ಯ ಜೀವನಕ್ಕೆ ಅನ್ವಯಿಸುವುದು ಹೇಗೆ ಎಂಬುದನ್ನು ನಿರಂತರವಾಗಿ ಸರಣಿ ವಿಡಿಯೋಗಳಲ್ಲಿ ಚರ್ಚಿಸ್ತಾ ಇದ್ದೇನೆ. ಮುಂದುವರೆದ ಭಾಗವಾಗಿ ಇಲ್ಲಿ ಒಂದು ಚಿತ್ರವನ್ನು ಗಮನಿಸಿದಾಗ ನಾವು ಯಾವ ವಿಷಯದ ಬಗ್ಗೆ ಮಾತನಾಡ್ತಿದ್ದೇವೆ ಎಂಬುದು ತಮಗೆ ಕಲ್ಪನೆಗೆ ಬಂದಿರಬಹುದು ಅಂತ ಭಾವಿಸ್ತೇನೆ. ಪ್ರಸ್ತುತಿ ನಾನು ಶ್ರೀ ರಾಜು ಭೂಶೆಟ್ಟಿ. ಈ ಎರಡೂ ಚಿತ್ರಗಳನ್ನು ಗಮನಿಸಿದಾಗ ನಾವು ಇಂದು ಮಾತನಾಡುವ ವಿಷಯ ಗುರುತ್ವಾಕರ್ಷಣ ಬಲ ಇಲ್ಲದೆ ಹೋಗಿದ್ದರೆ ನಾವು ಬದುಕಬಹುದೇ ಎಂಬ ಪ್ರಶ್ನೆ. ಏನಪ್ಪ ಇದೇನು ಪ್ರಶ್ನೆ ಈ ರೀತಿ ಇದೆಯಲ್ಲ ಎಂದು ತಮಗೆ ವಿಚಿತ್ರ ಎನಿಸಬಹುದು, ಆದರೆ ಅದು ಸತ್ಯ. ಒಂದು ವೇಳೆ ಗುರುತ್ವಾಕರ್ಷಣ ಬಲ ಇಲ್ಲದೆ ಹೋಗಿದ್ದರೆ ಭೂಮಿಯ ಮೇಲೆ ಯಾವುದೇ ಜೀವಿಗಳನ್ನು ಕಲ್ಪಿಸುವುದು ಅಸಾಧ್ಯದ ಮಾತು. ಒಂದು ದಿನ ಭೂಮಿಯ ಗುರುತ್ವಾಕರ್ಷಣ ಬಲ ನಿಂತು ಹೋಯಿತು ಎಂದು ಊಹಿಸಿ. ಅದು ನಿಜವಾಗಿಯೂ ಕೂಡ ಕೆಟ್ಟ ದಿನವಾಗಿರುತ್ತದೆ ಎಂದು ಭಾವಿಸಬೇಕಾಗುತ್ತದೆ. ಗುರುತ್ವಾಕರ್ಷಣೆಯ ವಿರುದ್ಧ ಸ್ನಾಯುಗಳು ಕೆಲಸ ಮಾಡಬೇಕಾಗಿಲ್ಲದ ಕಾರಣ ನಮ್ಮ ಸ್ನಾಯುಗಳು ದುರ್ಬಲಗೊಳ್ಳುತ್ತಾ ಹೋಗುತ್ತವೆ. ಈ ಪರಿಣಾಮವನ್ನು ಕಡಿಮೆ ಮಾಡಲು ಗಗನಯಾತ್ರಿಗಳು ದಿನಕ್ಕೆ 2 ಗಂಟೆಗಳ ಕಾಲ ವ್ಯಾಯಾಮ ಮಾಡಬೇಕಾಗುತ್ತದೆ. ಮೂಳೆಗಳು ಸಾಂದ್ರತೆಯನ್ನು ಕಳೆದುಕೊಳ್ಳುತ್ತವೆ. ದೇಹದ ದ್ರವಗಳು ತಲೆಯ ಕಡೆಗೆ ಮೇಲಕ್ಕೆ ಚಲಿಸುತ್ತವೆ. ಇದರಿಂದಾಗಿ ಮುಖದ ಊತ, ಕಣ್ಣುಗಳ ಮೇಲೆ ಒತ್ತಡ ಮತ್ತು ದೃಷ್ಟಿದೋಷಗಳಂತಹ ಸಮಸ್ಯೆಗಳು ಉಲ್ಬಣಗೊಳ್ಳುತ್ತವೆ. ನಮ್ಮ ಒಳಗಿನ ಕಿವಿಗಳು ಸಮತೋಲನಕ್ಕೆ ಸಹಾಯ ಮಾಡಲು ಕೂಡ ಗುರುತ್ವಾಕರ್ಷಣೆಯನ್ನು ಅವಲಂಬಿಸಿದೆ. ಇದೇ ಕಾರಣಕ್ಕೆ ಶೂನ್ಯ ಗುರುತ್ವಾಕರ್ಷಣೆಯಲ್ಲಿ ಜನರು ಹೊಂದಿಕೊಳ್ಳುವವರೆಗೆ ತಲೆ ತಿರುಗುವಿಕೆಯಂತಹ ಸಮಸ್ಯೆಗಳನ್ನು ಅನುಭವಿಸುತ್ತಾರೆ. ರಕ್ತವನ್ನು ಮೇಲಕ್ಕೆ ಪಂಪ್ ಮಾಡಲು ಹೃದಯವು ಹೆಚ್ಚು ಶ್ರಮಿಸಬೇಕಾಗಿಲ್ಲ. ಕಾಲಾಂತರದಲ್ಲಿ ಅದು ದುರ್ಬಲಗೊಳ್ಳುತ್ತಾ ಹೃದಯವು ಕುಗ್ಗುತ್ತದೆ ಎಂದು ಹೇಳುತ್ತೇವೆ. ನಿದ್ರೆಯ ಚಕ್ರವನ್ನು ಸಹ ಗುರುತ್ವಾಕರ್ಷಣ ಬಲ ಅಡ್ಡಿಪಡಿಸುತ್ತದೆ. ಗುರುತ್ವಾಕರ್ಷಣೆ ಇಲ್ಲದೆ ನಾವು ರಸ್ತೆಯಲ್ಲಿ ಕಾರುಗಳನ್ನು ಓಡಿಸುವುದು ಸಾಧ್ಯವೇ? ಜನರು ಮತ್ತು ಪ್ರಾಣಿಗಳು ನಡೆದಾಡುವುದಾಗಲಿ, ಕಟ್ಟಡಗಳು ಭೂಮಿಯ ಮೇಲೆ ನಿಂತುಕೊಳ್ಳುವುದಾದರೂ ಹೇಗೆ? ನಿಮ್ಮ ಮೇಜಿನ ಮೇಲೆ ಇಟ್ಟಿರುವ ಪೆನ್ಸಿಲ್ಗಳನ್ನು ಒಳಗೊಂಡಂತೆ ಇತರೆ ಯಾವುದೇ ವಸ್ತುಗಳನ್ನು ಕೂಡ ಹಿಡಿದಿಟ್ಟುಕೊಳ್ಳುವುದು ಅಸಾಧ್ಯದ ಮಾತು. ಗುರುತ್ವಾಕರ್ಷಣ ಇಲ್ಲದಿದ್ದರೆ ಇದೆಲ್ಲವೂ ಕೂಡ ಗಾಳಿಯಲ್ಲಿ ತೇಲಲು ಪ್ರಾರಂಭಿಸುತ್ತದೆ. ಗುರುತ್ವಾಕರ್ಷಣೆಯು ನಾವು ಉಸಿರಾಡುವ ಗಾಳಿ, ಸಾಗರಗಳು, ನದಿಗಳು ಮತ್ತು ಸರೋವರಗಳಲ್ಲಿನ ನೀರು ಅದು ಇರುವ ಸ್ಥಳದಲ್ಲಿಯೇ ಉಳಿಯಲು ಕೂಡ ಗುರುತ್ವಾಕರ್ಷಣೆಯೇ ಕಾರಣವಾಗಿದೆ. ಹಾಗಾದರೆ ಗುರುತ್ವಾಕರ್ಷಣೆ ಕಣ್ಮರೆಯಾದರೆ ಗಾಳಿಯು ಬಾಹ್ಯಾಕಾಶದಲ್ಲಿ ತೇಲುತ್ತದೆ. ಅಂದರೆ ಕಲ್ಪನೆ ಮಾಡಿಕೊಳ್ಳಿ, ನಾವು ಉಸಿರಾಡಲು ಕೂಡ ಸಾಧ್ಯವಾಗುವುದಿಲ್ಲ. ನೀರಿಗೂ ಅದೇ ಪರಿಸ್ಥಿತಿ ಉಂಟಾಗುತ್ತದೆ. ಅದು ಭೂಮಿಯನ್ನು ಬಿಟ್ಟು ಬಾಹ್ಯಾಕಾಶಕ್ಕೆ ಹೋಗುತ್ತದೆ. ಅಂದರೆ ಕುಡಿಯಲು ಅಥವಾ ಸಸ್ಯಗಳು ಬೆಳೆಯಲು ನೀರು ಕೂಡ ಇರುವುದಿಲ್ಲ. ಗಾಳಿ ಮತ್ತು ನೀರು ಇಲ್ಲದೆ ಹೋದರೆ ಭೂಮಿಯ ಮೇಲೆ ಸಸ್ಯಗಳಾಗಲಿ ಪ್ರಾಣಿಗಳಾಗಲಿ ಯಾವುದನ್ನು ಕೂಡ ಕಲ್ಪಿಸುವುದು ಅಸಾಧ್ಯದ ಮಾತು. ಇವ್ಯಾವು ಕೂಡ ಇರುವುದಿಲ್ಲ. ಹೀಗಾಗಿ ಗುರುತ್ವಾಕರ್ಷಣೆ ಇಲ್ಲದೆ ನಾವು ಬದುಕಬಹುದೇ ಎಂದು ಪ್ರಶ್ನಿಸಿದಾಗ ಬದುಕುವುದು ಅಸಾಧ್ಯದ ಮಾತು, ಅದು ಸಾಧ್ಯವೇ ಇಲ್ಲ ಎಂಬ ನಿರ್ಣಯಕ್ಕೆ ನಾವು ಬರುತ್ತೇವೆ. ಅಂದರೆ ಗುರುತ್ವಾಕರ್ಷಣೆ ಎನ್ನುವುದು ಕೇವಲ ಬಲವಷ್ಟೇ ಆಗಿರದೆ ಅದು ಸಸ್ಯಗಳಿರಬಹುದು, ಪ್ರಾಣಿಗಳಿರಬಹುದು, ಮನುಷ್ಯರಿರಬಹುದು, ಎಲ್ಲವೂ ಕೂಡ ಇವತ್ತು ಸುಖ ಸಂತೋಷವಾಗಿ ಭೂಮಿಯ ಮೇಲೆ ಜೀವನವನ್ನು ನಡೆಸುತ್ತಿವೆ ಎಂದರೆ ಅದಕ್ಕೆ ಕಾರಣ ಇದುವೇ ಗುರುತ್ವಾಕರ್ಷಣ ಬಲ. ಜೀವಿಗಳ ಅಸ್ತಿತ್ವಕ್ಕೆ
ಗುರುತ್ವಾಕರ್ಷಣೆ ಎಂಬುದು ಬೇಕೇ ಬೇಕು ಎಂದು ನಾವು ನಿರ್ಣಯಕ್ಕೆ ಬರುತ್ತೇವೆ. ಧನ್ಯವಾದಗಳು. ಈ ರೀತಿಯ ಹಲವಾರು ಅನ್ವಯಿಕ ಪರಿಕಲ್ಪನೆಗಳನ್ನು ಮುಂದಿನ ವಿಡಿಯೋದಲ್ಲಿ ಚರ್ಚಿಸೋಣ.